ವೆರಿ ಅನ್ಫಾರ್ಚುನೇಟ್ ಪಾರ್ಟ್ ಏನಂದ್ರೆ ಇದೊಂದು ಫ್ರೀ ಅಂಡ್ ಫೇರ್ ಚುನಾವಣೆ ಆಗಬೇಕು ಅನ್ನೋಂಥ ಅಪೇಕ್ಷೆಯನ್ನು ನಾವು ಪ್ರಪ್ರಥಮವಾಗಿ ವ್ಯಕ್ತಪಡಿಸ್ತೇವೆ. ದುರ್ದೈವದ ಸಂಗತಿ ಏನಂದ್ರೆ ಜನ ಪ್ಯಾನಿಕ್ ಆದ್ರೂ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಸ್ವತಃ ರಾಜ್ಯದ ಮುಖ್ಯಮಂತ್ರಿ ಪ್ಯಾನಿಕ್ ಆಗಿ 5-6 ದಿನ ಇಲ್ಲಿ ಬೂತ್ ತಿರುಗಾಡುವಂಥದ್ದು. ರಾಜ್ಯದ ಉಪಮುಖ್ಯಮಂತ್ರಿ ಪ್ರೆಸ್ ಮೀಟ್ ಮಾಡಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ ವಿದ್ಯಾರ್ಥಿಗಳು ವೋಟ್ ಹಾಕಿದ್ರೆ ಒಳಗೆ ಹಾಕಿಸ್ತೇವೆ ಅಂತ ಹೇಳಿ ಒಂದು ರೀತಿ ದುಂಡಾವರ್ತನೆಗೆ ಇಳಿದಿರುವುದು ಇಡೀ ಈ ಕ್ಷೇತ್ರದ ಜನರೊಳಗೆ ಒಂದು ಭಯದ ವಾತಾವರಣ ನಿರ್ಮಾಣ ಆಗಿದೆ. ಅವ್ರು ಆ ಭಯದ ವಾತಾವರಣ ಹೆಚ್ಚು ನಿರ್ಮಾಣ ಮಾಡಿದ್ರೆ ಸಜ್ಜನರು ಒಳ್ಳೆ ಜನ ಪೋಲಿಂಗ್ ಬೂತ್ ಬಂದು ವೋಟ್ ಹಾಕೋದು ಕಡಿಮೆ ಆದ್ರೆ ನಾವು ಗೆಲ್ತೇವೆ ಅನ್ನೋಂಥ ಒಂದು ಭ್ರಮೆ ಒಳಗ ಒಂದಷ್ಟು ಕೆಟ್ಟ ಸಂಗತಿಗಳನ್ನ ಮಾಡ್ತಿದ್ದಾರೆ. ಈಗ ಅವರು ಆ ಪ್ರಿಮೈಸಸ್ನಾಗ ಒಳಗೆ ಹೊಕ್ಕಿದ್ ಯಾವಾಗ? ಮಧ್ಯಾಹ್ನ 3 ಗಂಟೆಗೆ. ವೇಷ ಎಂತದ್ ಹಾಕೊಂಡಾರ ಇರ್ಲಿ, ನಾವು ಯಾವುದೇ ಸಂಗತಿಗಳನ್ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ವೇಷ ಮರೆಸ್ಕೊಂಡು ಅಲ್ಲಿ ಹೋಗಿ ಎಂತ ಶಲ್ಯ ಹಾಕೊಂಡವ್ರ ಹೆಸರುಗಳೇನು? ನೀವು ಬಹಳ ಸೂಕ್ಷ್ಮವಾಗಿರುವಂತ ಸಂಗತಿಗಳಿದು. ಹೋಗಿ ಅವ್ರು ಪ್ರಿಂಟ್ ಮಾಡಿರೋ ಅಂಶಗಳಿಗೂ ಉಪಮುಖ್ಯಮಂತ್ರಿಗಳು ಪ್ರೆಸ್ ಮೀಟ್ ಮಾಡಿರುವಂತ ಅಂಶಗಳಿಗೂ ಸಾಮ್ಯತೆ ಅನ್ನೋದನ್ನು ನೀವು ವೆರಿಫೈ ಮಾಡ್ಕೊಡ್ರಿ. ಒಂದೇ ಸಂಗತಿ. ಇದ್ರ ಪರಿಣಾಮ ಏನಾಗಿದೆ, ಇಡೀ ಜನರಲ್ಲಿ ಒಂದು ಸರ್ಕಾರಿ ಯಂತ್ರವನ್ನ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಬಂದು ಇಲ್ಲಿ ಕೂತ್ಕೊಂಡು ದುರುಪಯೋಗ ಮಾಡ್ಕೊಳಕತ್ತಾರ ಅನ್ನುವಂತ ಭಯದ ವಾತಾವರಣ ನಿರ್ಮಾಣ ಆಗಿದೆ. ಅದ್ರ ಪರಿಣಾಮವಾಗಿ ಯಾವುದೇ ಗಾಡಿ ನೋಡಿದ ಕೂಡಲೇ ಮೊದಲು ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ಳೋಂತ ಸ್ಟಾರ್ಟ್ ಮಾಡ್ಬಿಟ್ರ ನಮ್ಮ ಹುಡುಗರು. ಅಲ್ಲಿ ಯಾರು ಬಂದ್ರು, ಯಾರನ್ನ ಕುರ್ಸ್ಕೊಂಡ್ರು, ಅಲ್ಲಿ ಯಾವ ಪಾಂಪ್ಲೆಟ್ ಅದಾವ ನೋಡ್ರಿ. ಸರ್ಕಾರಿ ಗಾಡಿ ಅಂತ ಹೇಳಿದ್ರೆ ಔಟ್ಸೋರ್ಸ್ ಅದಾವ್ರಿ, ನಿಮ್ಗೆ ಗೊತ್ತಿರ್ಲಿ. ನನಗ ಗೌರ್ಮೆಂಟ್ ವೆಹಿಕಲ್ಗಳು ಅದಾವ. ಅದನ್ನ ಬಹಳ ದೊಡ್ಡ ಪ್ರಮಾಣದಲ್ಲಿ ಒಂದು ಚುನಾವಣೆ ಬರ್ತದ ಹೋಗ್ತದ. ನಮ್ಮ ಚುನಾವಣಾ ವಿಶ್ವಾಸಾರ್ಹತೆ ಅನ್ನುವಂಥದ್ದು ಉಳಿಸಿಕೊಳ್ಳೋದು ಬಹಳ ದೊಡ್ಡ ಪ್ರಮುಖವಾಗಿರೋ ಸಂಗತಿ. ಸೋಲು ಗೆಲುವು ಬಹಳ ಸ್ವಾಭಾವಿಕವಾಗಿ ನಾವು ಸ್ವೀಕರಿಸಬೇಕಾಗ್ತದೆ. ಈಗ ನೀವು ಇದನ್ನು ಇಷ್ಟು ಹತಾಶೆಯಿಂದ ಒಳಗೆ ಹಾಕಿಸ್ತೀನಿ ಅಂತ ಹೇಳಿ ದುಂಡಾವರ್ತನೆಗಿಳಿದ್ರೆ ಫ್ರೀ ಅಂಡ್ ಫೇರ್ ಇಲೆಕ್ಷನ್ ಆಗ್ತದೆ ಅನ್ನೋಂಥ ಭರವಸೆನೇ ಇರ್ಲಿಲ್ಲ ಅಂದ್ರೆ ಅಂತ ಗೆಲುವಿನಿಂದ ಏನ್ ಸಾಧಿಸೋದ್ರಿ? ನಾನು ಬಹಳ ಪ್ರಾಮಾಣಿಕವಾಗಿ ಕೇಳ್ಕೊತೀನಿ ಸರ್. ಈಗ ಮಧ್ಯಾಹ್ನದಾಗ ಹಿಡ್ಕೊಂಡ್ ಬಂದಾರೆ, ಇಲ್ಲಿ ತನ ಎಫ್ಐಆರ್ ಆಗಿ ಒಳಗೆ ಎಫ್ಐಆರ್ ಮಾಡ್ತೀನಿ ಅಂದ್ರು ಇಷ್ಟು ತನಕ ಕುತ್ಕೊಂಡು ಬಂದ್ವಿ. ನಿಮ್ಗೆ ಗೊತ್ತ, ಅವ್ರು ಸ್ಟೇಷನ್ ಒಳಗಡೆ ಕಸ್ಟಡಿ ಒಳಗ ಲೈವ್ ಬಿಟ್ರ ಆ ಪಾಂಪ್ಲೆಟ್ನಾಗಿರೋ ಅಂಶಗಳು ಅವ್ ಯಾವ್ಯಾವ ಅನ್ನೋಂಥದ್ದು ಹೇಳ್ಯದ. ಒಂದು ಭಾಗ ಯಾರು ಲೈವ್ ಬಿಟ್ಟಾರ, ಯಾರು ಒಳಗೆ ಹೋಗಿ ಕೆಟ್ಟ ಕೆಲಸ ಮಾಡ್ರ ಅವ್ರ ಮೇಲೆ ನೀವು 100% ಎಫ್ಐಆರ್ ಮಾಡ್ತೀನಿ ಅಂತೀರಿ. ಅದರದ್ದು ನಾವು ವೆಲ್ಕಮ್, ಅದನ್ನ ಮಾಡ್ರಿ, ಆದಷ್ಟು ಬೇಗ ಮಾಡ್ರಿ, ಸಮಯ ವ್ಯರ್ಥ ಮಾಡಬೇಡ್ರಿ. ಆದ್ರೆ ಎರಡನೇ ಸಂಗತಿ, ಪೊಲೀಸ್ ಸ್ಟೇಷನ್ ಕಸ್ಟಡಿ ಒಳಗೆ ಯಾರು ಪ್ರೆಸ್ ಮೀಟ್ ಮಾಡಿದ್ರು? ಈ ಪೊಲೀಸ್ ಸ್ಟೇಷನ್ ಏನು ನಿಮ್ ಪ್ರೆಸ್ ಕ್ಲಬ್? ನಾಳೆ ಹಿಂಗಾದ್ರೆ ಸೆಕ್ಯೂರಿಟಿ ಒಳಗೆ ಒಂದು ಪ್ರೆಸ್ ಮೀಟ್ ಮಾಡ್ಬೋದು ಅನ್ನೋಂಥ ಭಾವನೆ ಬಂದ್ರೆ ಗತಿ ಏನು? ಪೊಲೀಸ್ ಸ್ಟೇಷನ್ ಒಳಗ ಹೆಂಗ್ ಪ್ರೆಸ್ ಮೀಟ್ ಮಾಡಾಕ ಯಾರಿಗೆ ಅವಕಾಶ ಕೊಟ್ರಿ? ಅದರದ್ದು ಇನ್ಚಾರ್ಜ್ ಯಾರು? ಈಗ ಅವ್ರನ್ನ ಬಂಧಿಸಿ ಒಳಗಿಟ್ಕೊಂಡ್ರಿಲ್ಲ ನೀವು, ಅವ್ರ ಮೇಲೆ ಎಫ್ಐಆರ್ ಆಗೋದು ಫಾರ್ಮಾಲಿಟಿ ಆಗ್ಬೇಕಾಗ್ಯದ. ಕಸ್ಟಡಿ ಒಳಗಿದ್ದವರು ಲೈವ್ ಹೋಗ್ಯಾರ ಅಂದ್ರ ಅದಕ್ಕೆ ರೆಸ್ಪಾನ್ಸಿಬಲ್ ಅವರು. ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಶುಡ್ ಬಿ ಡನ್. ಈ ಎಲ್ಲಾ ಸಂಗತಿಗಳಿಗೆ ನಾನು ಈ ರಾಜ್ಯದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಚುನಾವಣೆ ನಡೆಸ್ತಿರುವಂತವ್ರಿಗೆ ಆಗ್ರಹ ಮಾಡ್ತೀನಿ. ಸರ್, ಚುನಾವಣೆಯನ್ನ ಬಹಳ ರಚನಾತ್ಮಕವಾಗಿ ತೆಗೆದುಕೊಡ್ರಿ. ಇದೊಂದು ಚೆನ್ನಾಗಿ ನಾವು ಮಾಡಿ ಪ್ರಜಾತಂತ್ರದ ಗೌರವವನ್ನು ಎತ್ತಿ ಹಿಡಿಬೇಕಾಗ್ಯದ, ಇಲಾಖೆಗಳ ಗೌರವ ಎತ್ತಿ ಹಿಡಿಬೇಕಾಗ್ಯದ. ಸರ್, ನೀವು ಹೆಜ್ಜೆಗೂ ನಿಮ್ಗೆ ಕಾರ್ಯಕರ್ತರ ಕೊರತೆ ಆಗ್ಯಾರ ನಿಮ್ಮ ಇದಕ್ಕೆ ಅಂತೇಳಿ ಮೊನ್ನೆನೂ ಆಯ್ತು. ಕೆಲವೊಂದು ಜನ ಸರ್ಕಾರಿ ನೌಕರದಾರರು ಮಾಡೋದನ್ನ ಸುದ್ದಿ ಮಾಡೋದ ನಂತರ ಕೂಡ ರಿಪೋರ್ಟ್ ಏನ್ ಬತ್ತು, ಅವ್ರ ಕೊಳ್ಳೊಳಗ ಶಲ್ಯ ಇರಲಿಲ್ಲ. ಸರ್, ಅದನ್ನ ಮುಚ್ಚಾಕೋ ಕೆಲಸ ಮಾಡ್ರಿ. ಹಿಂಗಾಗಿ ಎಲ್ರಿಗೂ ಅದ್ರ ರಿಪೋರ್ಟ್ ನೀವೇನಾರ ನೋಡಿದ್ರಂದ್ರ ಗಾಬರಿ ಆಗೋಂಗದ. ಏನ್ ಕಂಪ್ಲೇಂಟ್ ಕೊಟ್ರು ಏನೂ ಆಗೋದಿಲ್ಲ. ನಾವು ದುಂಡಾವರ್ತನೆ ಮಾಡಿ ಈ ಚುನಾವಣೆ ಕ್ಷೇತ್ರವನ್ನು ಗೆಲ್ಲಬೇಕು ಅನ್ನೋಂತ ನಿರ್ಣಯ ಏನ್ ಮಾಡ್ರಿ, ದಯವಿಟ್ಟು ಹಿಂಸರ್ರಿ. ಒಂದು ಸಹಜವಾಗಿ ಕ್ರೀಡಾ ಮನೋಭಾವನೆಯಿಂದ ಈ ಚುನಾವಣೆ ಮಾಡೋಣ. ಜನರ ತೀರ್ಪನ್ನ ಸಮಚಿತ್ತದಿಂದ ಒಪ್ಕೊಳ್ಳೋಣ. ಇದನ್ನ ಕಿವಿ ಮಾತಾಡ್ತೀನಿ. ನೀವು ಜವಾಬ್ದಾರಿ ಸ್ಥಾನದ ನೀವು ಬರ್ತಿರ್ಬೋದು. ಏನಂತ ಪ್ರಮಾಣ ಹೆಚ್ಚನ್ನು ಸ್ವೀಕಾರ ಮಾಡ್ರಿ. ಒಳಗ್ ಹಾಕಿಸ್ತೀನಿ ಹುಡುಗರಿಗೆ, ಕಾಲೇಜ್ ಹುಡುಗರಿಗೆ ಅನ್ನೋಂಥ ಶಬ್ದ ಬರಬಾರ್ದಾಗಿತ್ತು. ಅದೇನ್ ಕಾನೂನು ಕ್ರಮ ತೆಗೆದುಕೊಳ್ಳೋದಂತ ಧಮಕಿಗಳು ಬರಬಾರ್ದಾಗಿತ್ತು. ಯಾಕಂದ್ರೆ ಸರ್, ಯಾವುದೇ ಇವತ್ತು ಮತಪಟ್ಟಿ ಏನಾಗಿದೆಯಲ್ಲ ಅದು BLA ಇದ್ದೇ ಇರ್ತಾರಲ್ಲ, BLA ಅಲ್ಲಿ ನಮ್ಮ ಏಜೆಂಟ್ ಇದ್ದಲ್ಲೇ ಆಗಿರ್ತದಲ್ಲ. ಈಗ ಪ್ರೆಸ್ ಮೀಟ್ ಮಾಡಿ ಈ ರೀತಿ ಧಮಕಿ ಹಾಕೋದು, ಅದಕ್ಕೆ ಫಾಲೋ ಅಪ್ ಆಗಿ ಹಿಂಗೆಲ್ಲ ಮಾಡೋದು ಇದು ಒಳ್ಳೇದಲ್ಲ. ಸರ್, ನೀವು ಒಂದು ಫೇರ್ ಅಂಡ್ ಫ್ರೀ ಚುನಾವಣೆ ಮಾಡೋಣ. ಖಂಡಿತ ಚುನಾವಣೆ ಒಳಗೆ ಏನ್ ರಿಸಲ್ಟ್ ಜನಾಭಿಪ್ರಾಯ ಬರ್ತದ, ಜನಾದೇಶ ಆಗ್ತದ, ಒಪ್ಕೊಳ್ಳುವಂತ ಕೆಲಸ ಮಾಡೋಣ. ಸೋಲು ಗೆಲುವಿನ ಬಗ್ಗೆ ಇಷ್ಟು ಹತಾಶರಾಗಿ ಅಧೀರರಾಗಿ ಕೆಲಸ ಮಾಡೋದನ್ನ ಜನ ಒಪ್ಪಲ್ಲ. ಬಾಗಲಕೋಟೆ ಜನ ಶಾಂತಯುತ ಜನ. ಬೇರೆ ಜಿಲ್ಲೆಗಳಲ್ಲಿ ಮಾಡಿರುವಂತಹ ದುಂಡಾವರ್ತನೆಯ ಪ್ರಯೋಗಗಳನ್ನ ನೀವು ಬಾಗಲಕೋಟದಲ್ಲೂ ಮಾಡಬಹುದು ಅನ್ನೋಂತಿದ್ರೆ ದಯವಿಟ್ಟು ಹಿಂಸರಿ ಅಂತ ವಿನಂತಿಯನ್ನ ಮಾಡ್ಕೋತೀನಿ. ಎಫ್ಐಆರ್ ಆಗ್ಬೇಕು ಅಂತ ಹೇಳಿದ್ದೇವೆ. ಅವರು ಎಫ್ಐಆರ್ ಮಾಡ್ತೇವೆ ಅಂತ ಭರವಸೆ ಕೊಟ್ಟಿದ್ರು. ಆದಷ್ಟು ಬೇಗ ಎಫ್ಐಆರ್ ಆಗ್ತದೆ. ಎಫ್ಐಆರ್ ಆದ ನಂತರ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಆಗ್ಬೇಕು ಅನ್ನೋದು. ಅಲ್ಲೆಲ್ಲ ಒಳಗೆ CCTV ಅದಾವ ಸರ್.
ಅಲ್ಲಿ ಸರ್ ಅಲ್ಲಿದ್ ಬಿಟ್ಟು ಪೊಲೀಸ್ ಸ್ಟೇಷನ್ದಾಗ ಎಲ್ಲೆಲ್ಲಿ ಓಡಾಡ್ರ ನೋಡ್ರಿ. ಒಬ್ಬ ಲೀಡರ್ ಬಂದು ಅವ್ನ್ ಕರ್ಕೊಂಡ್ ಹೊಂಟ್ಬಿಟ್ಟ, ನಾ ಕರ್ಕೊಂಡ್ ಹೋಗ್ತೀನಿ ನಂಗೆ ದವಾಖಾನೆಗೆ ಅಂತ ಹೇಳಿ. ಅವೆಲ್ಲ ಸಿಸಿಟಿವಿ ಒಳಗೆ ರೆಕಾರ್ಡ್ ಆಗ್ಯಾವ ಸರ್. ಅಕಸ್ಮಾತ್ ಸಾಕ್ಷ್ಯ ನಾಶ ಆಯ್ತತ್ತೀವ್ರಿ ನಾಳೆ ಇಲ್ಲಿ, ಅದು ಇನ್ನೂ ದೊಡ್ಡ ಅಫೆನ್ಸ್ ಅದು ಮಾಡಬಾರ್ದು. ಅವರು ಪೊಲೀಸ್ ಸ್ಟೇಷನ್ ರೆಕಾರ್ಡ್ ಒಂದು ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಆಗ್ಬೇಕಾಗ್ತದೆ ಸರ್. ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಇಸ್ ವೆರಿ ಮಸ್ಟ್. ಯಾಕಂದ್ರಿ ಒಂದ್ ಕಡೆ ಅಪರಾಧ ಎಸಗಿರೋರು ಒಂದ್ ಕಡೆ ಆದ್ರ ಪೊಲೀಸ್ ಸ್ಟೇಷನ್ ಕಸ್ಟಡಿ ಒಳಗೆ ಲೈವ್ ಹೋಗ್ತಾರಂತಂದ್ರ ಸರ್ ಇದು 7 ನಿಮಿಷದ ಹಿಂದ್ರಿ, ಈಗ ನಾವು ಹೊರಗೆ ಬರ್ಬೇಕಿಂತ ಮೊದಲು 7 ನಿಮಿಷದ ಮೊದಲು ಲೈವ್ ಹೋಗ್ಯಾರ. ಅಲ್ಲಿಂದ ಪಾಂಪ್ಲೆಟ್ನಾಗ ಇರುವ ಅಂಶವನ್ನೇ ಓದಿ ಹೇಳ್ತಾರ. ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷರ ಇನ್ಸ್ಟ್ರಕ್ಷನ್ ಮೇಲೆ ಆಗಿರೋದು 100% ಸರ್. ಪಾಪ ಹತಾಶರಾಗಿ ಅವರು ಏನ್ ಮಾಡಿ ಗೆಲ್ಲಬೇಕು ಅನ್ನೋಂಥದ್ರ ಬಗ್ಗೆ ಅವ್ರು ಗೊತ್ತದಲ್ಲ, ಅವ್ರನ್ನ ಏನಕ್ಕೇನ ಪ್ರಕಾರನೇನ ಗೆಲ್ಲಬೇಕು ಅನ್ನುವಂತ ಮಾನಸಿಕತೆಗೆ ತಲುಪಿರೋದು. ಎಲ್ಲಿ ಸೋಲ್ತೀವಿ ಅನ್ನೋಂತ ಒಂದು ಹತಾಶೆಯಿಂದ ಎಲ್ಲ ಸಂಗತಿಗಳು ನಡೀತಿದೆ. ನಾ ಅದಕ್ಕೆ ಹೇಳಕತ್ತೀನಿ, ಫೇರ್ ಅಂಡ್ ಫ್ರೀ ಇಲೆಕ್ಷನ್ ಆಗ್ಲಿ, ಜನಾದೇಶ ಒಪ್ಪನ್ನ. ಯಾಕೆ ಕಾರಣಗಳೇ ಯಾಕೆ ಇಂಥದಕ್ಕೆ ಸಣ್ಣತನ ಕಿಳಿತೀರಿ, ದೊಡ್ಡದಾಗದಾಗಿದ್ದು ಅಂತೇಳಿ ನಾ 100% ನಿಮ್ಮೆಲ್ಲರ ಮುಖಾಂತರ ಹೇಳ್ತೀನಿ. ಥ್ಯಾಂಕ್ ಯು ಸರ್. ನಾನು 2 ದಿವಸದ ಹಿಂದೆ ಒಂದು ಪ್ರೆಸ್ ಮೀಟದಲ್ಲಿ ಈ ರೀತಿ ಮತದಾನವನ್ನು ವಿದ್ಯಾರ್ಥಿಗಳಿಗೆ ತಡೆಯತಕ್ಕಂತ ಕೆಲಸ ಮಾಡ್ತಾರೆ. ಯಾಕಂತಂದರೆ DCM ಅವರು ಸ್ಪಷ್ಟವಾಗಿ ಹೇಳಿದರು, ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಎಲ್ಲ ಮತದಾನ ಆಗ್ತದೆ ಅದನ್ನು ತಡೆಯತಕ್ಕಂತ ಕೆಲಸ ಮಾಡ್ತಿರ್ವಿ. ವಿದ್ಯಾರ್ಥಿಗಳು ಕಾನೂನ ರೀತಿಯಾಗಿ ವೋಟರ್ ಲಿಸ್ಟ್ ಅಲ್ಲಿ ಹೆಸರು ಇದ್ದಾಗ ಅವರು ನೀವು ಬಿಜೆಪಿ ಪರವಾಗಿ ವೋಟ್ ಮಾಡ್ತೀರಿ ಅಂತ ತಿಳ್ಕೊಂಡು ಅವರನ್ನು ಬಂಧಿಸ್ತೀವಿ ಅನ್ನತಕ್ಕಂಥ ಮಾತನ್ನು 4 ದಿವಸದ ಹಿಂದೆ ಹೇಳಿದ್ದು ನಾನು ಅದನ್ನು ಹೇಳಿದೆ. ಆ ಮಾತು ಇವತ್ತು ಸತ್ಯ ಆಗಿದೆ. ಅವರಿಗೆ ಸೋಲಿನ ಭೀತಿ ಕಾಣ್ತಾ ಇದ್ದೀರಿ. ಹೇಗಾದ್ರೂ ಮಾಡಿ ಚುನಾವಣೆಯಲ್ಲಿ ಗೊಂದಲ ಆಗಬೇಕು, ಜನ ಮತದಾನಕ್ಕೆ ಬರಬಾರದು, ಭಾರತೀಯ ಜನತಾ ಪಾರ್ಟಿ ಗೆಲ್ಲುತ್ತದೆ ಅನ್ನತಕ್ಕಂಥದ್ದು ಪೂರ್ಣ ಅವರು ತಮ್ಮದೇ ಆದಂತಹ ಇಂಟೆಲಿಜೆನ್ಸ್ ಮೂಲಕ ರಿಪೋರ್ಟ್ ತಗೊಂಡಿದ್ದಾರೆ. ಈಗ ಅನಿವಾರ್ಯವಾಗಿ ಏನ್ ಮಾಡಬೇಕು, ಏನ್ ಮಾಡಿದ್ರೂ ಸಾಧ್ಯ ಆಗ್ತಾ ಇಲ್ಲ. ಭಾರತೀಯ ಜನತಾ ಪಾರ್ಟಿ ಪರವಾಗಿ ಅಲೆ ಇದೆ ವಿಧಾನಸಭಾ ಮತಕ್ಷೇತ್ರದಲ್ಲಿ. ಇದನ್ನು ತಡೆಯುವ ಸಲುವಾಗಿ ಗೊಂದಲ ನಿರ್ಮಾಣ ಮಾಡಬೇಕು, ಪಾಂಪ್ಲೆಂಟ್ ಅನ್ನು ಹಂಚುವುದು. ಅನ್ಯ ಕೋಮಿನವರು ಕೇಸರಿ ಶಾಲ್ ಹಾಕೊಂಡು ಯಾವ ಉದ್ದೇಶಕ್ಕಾಗಿ ಮಾಡ್ತಾರೆ ಇಂತೆಲ್ಲ ಕೆಲಸ? ಅವರಿಗೆ ಗೊಂದಲ ನಿರ್ಮಾಣ ಆಗಬೇಕಾಗಿದೆ. ಚುನಾವಣೆ ಶಾಂತ ರೀತಿಯಿಂದ ಆದ್ರೆ ಭಾರತೀಯ ಜನತಾ ಪಾರ್ಟಿ 20-25 ಸಾವಿರ ಮತದ ಅಂತರದಿಂದ ಗೆಲ್ಲುತ್ತದೆ ಅನ್ನತಕ್ಕಂಥದ್ದು ಗೊತ್ತಾಗಿ ಇದು ಕೊನೆಯ ಅಸ್ತ್ರವಾಗಿ. ಆದರೆ ಇದರಿಂದ ಕಾಂಗ್ರೆಸ್ ಯಶಸ್ವಿ ಆಗುವುದಿಲ್ಲ. ಇಂಥ ಅನೇಕ ಘಟನೆಗಳನ್ನು ನೋಡಿದ್ದೇವೆ, ಅದನ್ನು ಎದುರಿಸಿದ್ದೇವೆ. ಇಂಥ ಗುಂಡಾಗೇರಿಯಿಂದ, ಪೊಲೀಸರ ಮೇಲೆ ದಬ್ಬಾಳಿಕೆ ಮಾಡೋದ್ರಿಂದ, ಅಧಿಕಾರಿಗಳ ಮೇಲೆ ದಬ್ಬಾಳಿಕೆ ಮಾಡೋದ್ರ ಮುಖಾಂತರ ಮತದಾನಕ್ಕೆ ಅಡ್ಡಿ ಮಾಡತಕ್ಕಂಥ ಕೆಲಸ ಏನು ಕಾಂಗ್ರೆಸ್ ಮಾಡ್ತಾರೆ, ಇದಕ್ಕೆ ತಕ್ಕ ಉತ್ತರವನ್ನು ನಾವು ಕೊಟ್ಟೇ ಕೊಡ್ತೇವೆ. ಈ ಭಾಗದ ವಿಧಾನಸಭಾ ಮತಕ್ಷೇತ್ರದ ಮತದಾರರು ಭಾರತೀಯ ಜನತಾ ಪಾರ್ಟಿಗೆ ಇನ್ನೂ ಹೆಚ್ಚು ಅಂತರದಿಂದ ಗೆಲ್ಲಿಸಿ ಕಾಂಗ್ರೆಸ್ಗೆ ಇದಕ್ಕೆ ತಕ್ಕ ಉತ್ತರ ಕೊಡ್ತಾರೆ ಅನ್ನತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. FIR ಮಾಡಿದ್ದಾರೆ, ಅದರ ಕಾಪಿ ತಗೊಳ್ಳಿಕ್ಕೆ ನಮ್ಮ ವಕೀಲರು ಕುಂತಿದ್ದಾರೆ. ಇದನ್ನು ಮುಂದೆ ಏನ್ ಮಾಡಬೇಕು ಅಂತ ನಾವು ಈಗ ವಿಚಾರ ಮಾಡಿ ನಿರ್ಣಯ ತಗೋತಾ ಇದ್ದೇವೆ. ಹೌದು, ಚುನಾವಣಾ ಆಯೋಗಕ್ಕೂ ಕಂಪ್ಲೇಂಟ್ ಕೊಡ್ತಾ ಇದ್ದೇವೆ. ನಮ್ಮ ಕಡೆಯಿಂದ ಏನೇನು ಮಾಡಬೇಕು ಮಾಡ್ತೀವಿ. ಶಾಂತ ರೀತಿಯಿಂದ ಚುನಾವಣೆ ಮಾಡಬೇಕು ಅನ್ನತಕ್ಕಂಥದ್ದು ನಮ್ಮ ಉದ್ದೇಶ. ಯಾಕಂದ್ರೆ ನಾವು ಯಾಕೆ ದಾಂಧಲೆ ಮಾಡಬೇಕು? ನಾವು ಗೆಲ್ತಾ ಇದ್ದೀವಿ. ಅವರು ಸೋಲಿನ ಅಂಜಿಕೆ ಅವ್ರಿಗೆ ಕಾಡ್ತಾ ಇದೆ ಕಾಂಗ್ರೆಸ್ಸಿಗರೇ. ಹೀಗಾಗಿ ಅವರು ಈ ರೀತಿಯ ಗೊಂದಲವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಕ್ಯಾಂಪಸ್ ನಲ್ಲಿ ನೀವು ಪ್ರೈವೇಟ್ ಕ್ಯಾಂಪಸ್ ನಲ್ಲಿ ಪರ್ಮಿಷನ್ ಇಲ್ಲದೆ ಹೆಂಗ್ ಪ್ರವೇಶ ಮಾಡ್ತೀರಿ ನೀವು? ಯಾರನ್ನು ಕೇಳಿ? ಅಲ್ಲಿ ಹೆಡ್ಗಳನ್ನು ಕೇಳಿ ಹೋಗ್ಬೇಕಲ್ಲ. ಏನೇ ಹೋಗ್ಬೇಕಾದ್ರು ಶಿಕ್ಷಣ ಸಂಸ್ಥೆ ಅದು, ಪ್ರೈವೇಟ್ ಸಂಸ್ಥೆ. ಆ ಸಂಸ್ಥೆಗಳಲ್ಲಿ ಹಾಸ್ಟೆಲ್ಗಳಿಗೆ ಹೋಗ್ಬೇಕಾದ್ರೆ ಪೂರ್ಣವಾಗಿ ಮೊದಲು ಪರ್ಮಿಷನ್ ತಗೊಂಡು ಹೋಗ್ಬೇಕಾಗ್ತದೆ. ಪರ್ಮಿಷನ್ ತಗೊಂಡು ಹೋಗಲಾರ್ದೆ ಈ ರೀತಿ ಹಣ್ಣುಬೆಳ್ಳುಗಳನ್ನು ಹಂಚಿ ವಿದ್ಯಾರ್ಥಿಗಳಲ್ಲಿ ಭಯ ಹುಟ್ಟಿಸ್ತಕ್ಕಂಥ ಕೆಲಸ ಕಾಂಗ್ರೆಸ್ ಮಾಡ್ತಾ ಇದ್ದಾರೆ. ಇದಕ್ಕೆ ಯಾರೂ ಕೂಡ ಬಲಿಯಾಗೋದಿಲ್ಲ. ಇದು ಕಾಂಗ್ರೆಸ್ಗೆ ಇನ್ನೊಂದು ಮೊದಲೇ ಚುನಾವಣೆಗಿಂತ ಮೊದಲೇ ಸೋಲು ಅಪ್ಪಿಕೊಂಡಂತಹದ್ದು ಮಾತನ್ನು ಹೇಳ್ತಾ ಇದ್ದೇನೆ. ಪಾಂಪ್ಲೆಟ್ದಲ್ಲಿ ಏನ್ ಮೆನ್ಷನ್ ಮಾಡಿದ್ದಾರೆ ನಿಮ್ ಕಡೆನೇ ಒಂದು ಪಾಂಪ್ಲೆಂಟೇ ಕೊಟ್ಟು ಬಿಡ್ತೀನಿ. ಇದು ಹೇಳಿದ್ರೆ ನೀವು ನಿಮಗೂ ಸಮಯ ಇಲ್ಲ ಕೇಳಲಿಕ್ಕೆ, ನನಗೂ ಇಲ್ಲ. ಎಸ್ ಸರ್, ಥ್ಯಾಂಕ್ ಯು.